ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಫ್ಯಾಮ್. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ನಾನು ಕಾಬೂಲ್ ಕಡಲೆ ಪಾಲಕ್ ಹಾಕ್ಬಿಟ್ಟು ಕಾಬೂಲ್ ಕಡಲೆ ಪಲ್ಯ ಮಾಡ್ತೀನಲ್ಲ, ಸೊ ಅದನ್ನು ಮಾಡಿ ಚಪಾತಿ ಮಾಡಿದ್ದೆ. ಸೊ ಮಹಿ ಇವಾಗ ಜಸ್ಟ್ ಆಫೀಸ್ಗೆ ಹೋದರು. ಸೊ ಇದು ಕಾಬೂಲ್ ಕಡಲೆ ಹಾಕ್ಬಿಟ್ಟು ಇದು ಗ್ರೇವಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ರೆಸಿಪಿ ಶೇರ್ ಮಾಡಿದ್ದೀನಿ ನಿಮಗೆ, ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅದನ್ನು ಹೋಗಿ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತೊಂದು ಬ್ಯಾಂಗ್ಳೂರಲ್ಲೊಂದು ಶೂಟ್ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು. ಮಧ್ಯಾಹ್ನ ಟ್ರೈನ್ ಇದೆ. ಸೊ ಮಧ್ಯಾಹ್ನ ಟ್ರೈನ್ಗೆ ಹೋಗಬೇಕು ಟಿಫನೆಲ್ಲ ಮಾಡಿಕೊಂಡು. ಸೊ ಇವಾಗ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ಓಟ್ಸ್ನ ತಿಂತಾಯಿದ್ದೀನಿ. ಒಂದು 12 ಗಂಟೆ ಮೇಲೆ ಚಪಾತಿ ಮತ್ತು ಇದು ಏನು ಗ್ರೇವಿ ತೋರಿಸ್ದೆ ಪಾಲಕ್ದು, ಕಾಬೂಲ್ ಕಡಲೆ ಮತ್ತು ಪಾಲಕ್ದು, ಅದನ್ನು ತಿಂದ್ಕೊಂಡು ಹೊರಡ್ತೀನಿ. ಲಿಶಾಂತ್ ಮಲ್ಕೊಂಡಿದ್ದಾನೆ. ಜಸ್ಟ್ ಮಹಿಗೆ ಈಗ ಬಾಯಿ ಹೇಳ್ಬಿಟ್ಟು ಬಂದೆ. ಸೊ ಅವ್ನು ಮಲ್ಕೊಂಡಿದ್ದಾಗಲೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಪಾತ್ರೆ ಸಾಮಾನೆಲ್ಲ ಬೆಳಗಾಯಿತು. ಆ್ಯಂಡ್ ಓಟ್ಸ್ನ ತಿಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಸೊ ರೆಡಿ ಆಗಬೇಕಾದ್ರೆ ಸಿಗ್ತೀನಿ ನಾನು, ಓಕೆನಾ? ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಶೂಟ್ ಮಾಡ್ತಿರೋ ವೀಡಿಯೋ ಆದಷ್ಟು ಬೇಗ ಬರುತ್ತೆ. ಆ್ಯಂಡ್ ಹೋಪ್ ಅದು ಚೆನ್ನಾಗಿ ಬಂದರೆ ಸಾಕು ಅಂತ. ಸೊ ನೋಡೋಣ, ನನ್ನ ಮೈಂಡಲ್ಲಿ ಏನೇನೋ ಓಡ್ತಾ ಇದೆ, ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಗೈಸ್. ಬೆಳಿಗ್ಗೆ ನನಗಿದೆ 7:45 8 ಗಂಟೆ ಅಷ್ಟರಲ್ಲಿ ನಾನು ಓಟ್ಸ್ನ ತಿಂದಿರ್ತೀನಿ. ಸೊ 2 ಅವರ್ ಗ್ಯಾಪ್ ಬಿಟ್ಟು ನಾನು ಟಿಫನ್ನ ಮಾಡೋದು. 2 ಅವರ್ ಅಥವಾ 3 ಅವರ್ ಗ್ಯಾಪ್ ಬಿಟ್ಟು ಟಿಫನ್ ಮಾಡ್ತೀನಿ. ಸೊ ನಾನು ಎಷ್ಟು ಕ್ವಾಂಟಿಟಿ ತಗೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನಾನು ಈ ಒಂದು ಚಿಕ್ಕ ಏನಂತಾರೆ ಟಿಫನ್ ಬಾಕ್ಸ್ ನೋಡ್ತಾ ಇದ್ದೀರಾ, ಟಿಫನ್ ಬಾಕ್ಸಲ್ಲಿ ನಾನು ಓಟ್ಸ್ನ ತಗೊಳ್ಳೋದು. ಓಟ್ಸ್ ಜೊತೆ ಡ್ರೈ ಫ್ರೂಟ್ಸು ಮತ್ತು ಕಿವಿ ಫ್ರೂಟು, ಚಿಯಾ ಸೀಡ್ಸು ಆ್ಯಂಡ್ ಆ್ಯಪಲ್ ಮತ್ತು ದಾಳಿಂಬೆ. ಬನಾನಾ ಖಾಲಿ ಆಗಿದೆ, ಬಾಳೆಹಣ್ಣು. ಸೊ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೆ. ಇವತ್ತು ಬಾಳೆಹಣ್ಣು ಖಾಲಿ ಆಗಿರೋದ್ರಿಂದ ಬಾಳೆಹಣ್ಣೊಂದು ಮಿಸ್ ಆಗಿದೆ. ಸೊ ಇದನ್ನು ಡ್ರೈ ಫ್ರೂಟ್ಸ್, ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡು ಸಣ್ಣದಾಗಿ ಪಿಸ್ತಾ ಇದೆ ನೋಡಿ, ಪಿಸ್ತಾನು ಕೂಡ ಹಾಕ್ಕೊಂಡಿದ್ದೀನಿ. ಜೇನುತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಮ್ಮಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಲಿಶಾಂತ್ ಮಲಗಿದಾಗಲೇ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಆ್ಯಂಡ್ ಹೊರಗಡೆ ಅಲ್ಲಿ ಏನು ಸ್ಪೇಸ್ ಇದೆ ಅಲ್ಲಿ ಬಟ್ಟೆ ಎಲ್ಲ ಒಗೆದು ಹಾರಾಕಿದ್ದೀನಿ. ಅದನ್ನೆಲ್ಲ ಮಡಚಬೇಕು. ಸೊ ತೋರಿಸ್ತೀನಿ. ಬಟ್ಟೆ ಎಲ್ಲ ಒಗೆದಿದ್ದೆ, ಅದನ್ನೆಲ್ಲ ಮಡಚಬೇಕು. ಲಿಶಾಂತ್ ಮಲ್ಕೊಂಡಿದ್ದ. ಅವನು ಎದ್ದೇಳೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಾನು ಮತ್ತು ಲಿಶು ಇಬ್ಬರು ಒಂದೇ ಸಲ ರೆಡಿ ಆದ್ವಿ. ಫಸ್ಟು ಅವ್ನಿಗೆ ರೆಡಿ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಈ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಸ್ಯಾರಿ ಬಂದು ನಮ್ಮ ಸೋನೋದು, ಅಂದರೆ ನಮ್ಮ ಅಕ್ಕಂದು. ಸೊ ಅವಳ ಸ್ಯಾರಿನ ನಾನಿವತ್ತು ವೇರ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಸ್ಪಂದು ಇದನ್ನೆಲ್ಲ ಸ್ಟಿಚ್ ಮಾಡಿಕೊಟ್ಲು, ಸ್ಯಾರಿನ ಪಿನ್ ಮಾಡಿ. ಹಾಯ್ ಪುಟಾಣಿ, ಇಲ್ಲಿ ಪುಟಾಣಿ, ಹಾಯ್. ಸೊ ಫ್ರೆಂಡ್ಸ್, ಫೈನಲಿ ನಾನು ರೆಡಿ ಆದೆ. ಇನ್ನೇನು 1:15 ಆಗಿದೆ ಟೈಮು. ಸೊ 1:45ಗೆ ಟ್ರೈನ್ ಇದೆ. ಈಗ ಹೊರಡೋಣ. ಆ್ಯಂಡ್ ನಾನು ಈ ರೀತಿ ರೆಡಿಯಾಗಿದ್ದೀನಿ. ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಫಾಸ್ಟಾಗಿ ರೆಡಿಯಾಗಿದ್ದೀನಿ. ಸೊ ಬ್ಯಾಂಗ್ಳೂರು ರೀಚ್ ಆದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ, ಓಕೆನಾ? ಮಹಿ ಫ್ರೆಂಡ್ ಇದ್ದಾರಲ್ವ, ಸೊ JC ಅಣ್ಣ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರೇ ನಮಗೆ ಡ್ರಾಪ್ ಮಾಡೋದು ರೈಲ್ವೆ ಸ್ಟೇಷನ್ಗೆ. ಯಾವಾಗಲೂ ಅವರೇ ಡ್ರಾಪ್ ಮಾಡೋದು. ಸೊ ಇವತ್ತು ಅವರೇ ಬರ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಕೆಳಗಡೆ ಬಂದು. ಸೊ ಅವ್ರು ಬಂದಮೇಲೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಆನ್ ಮಾಡ್ತೀನಿ, ಓಕೆನಾ? ನಮ್ಮ ಮನೆ ರೋಡಿಂದ ಒಂದೇ ಒಂದು ರೋಡು ಮುಂದೆ ಬಂದ್ವಿ ಅಷ್ಟೇ ಗಾಯ್ಸ್. ಮಳೆ ಬಂತು. ನನಗಂತೂ ಎಷ್ಟು
ಎಷ್ಟು ಕೋಪ ಬರ್ತಿತ್ತು ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಟ್ರೈನ್ ಬರುತ್ತೆ, ಹೆಂಗಪ್ಪ ಹೋಗೋದು, ಮಳೆ ನಿಲ್ಲದೆ ಹೋದರೆ ಏನು ಮಾಡೋದು ಅಂತ ಅಂದ್ಕೊಂಡು ಹಾಗೂ ನಾವು ಛತ್ರಿನ ತಗೊಂಡು ಗಾಡೀಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ನಾನು ಲಿಶಾಂತ್ನ ಇಟ್ಕೊಂಡು ಛತ್ರಿನ ಇಟ್ಕೊಂಡು ಒಂದು ಸೈಡ್ ಕೂತಿದ್ದೆ ಅಲ್ವಾ, ಆ್ಯಂಡ್ ಗಾಳಿ ಫೋರ್ಸ್ ಬಂದಾಗ ಆ ಛತ್ರಿನ ಇಟ್ಕೊಳ್ಳೋದಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಣ್ಣ ಏನು ಮಾಡಿದ್ರು, ಬಿಡಮ್ಮ ಹೋಗಲಿ, ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳಿ ಈ ಅಂಗಡಿ ಹತ್ರ ನಿಲ್ಲಿಸಿದ್ರು. ಸೊ ಮಳೆ ನಿಲ್ಲೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಾನಂತೂ ದೇವರೇ ಬೇಗ ನಿಲ್ಲಪ್ಪ, ಟ್ರೈನ್ ಮಿಸ್ ಆದರೆ ಏನು ಮಾಡೋದು, ಪ್ರಮೋಷನ್ ಬೇರೆ ಇದೆ, ಮಿಸ್ ಆದರೆ ಅಷ್ಟೇ ನನ್ನ ಕತೆ ಇವತ್ತು ಅಂತ ಹೇಳಿ ಫೈನಲಿ ಮಳೆ ನಿಲ್ತು. ಸೊ ಮಳೆ ಬರ್ತಾಯಿತ್ತು, ಮಳೆ ನಿಂತ ತಕ್ಷಣ ಬಂದ್ವಿ. ಆ್ಯಂಡ್ ಇನ್ನೇನು ಟ್ರೈನ್ ಬರುತ್ತೆ, ಒಂದು 5 ನಿಮಿಷ ಇದೆ. ಟಿಕೆಟ್ ತಗೊಂಡೆ ಬೆಂಗಳೂರಿಗೆ. ಸೊ ಅಣ್ಣ ಲಿಶಾಂತ್ನ ಕರ್ಕೊಂಡು ಬರ್ತಿದ್ದಾರೆ. ಸೊ ಹೊರಡೋಣ. ಇಲ್ಲೇ ಮಳೆ ಬರ್ತಿದ್ದೆ, ಬೆಂಗಳೂರಲ್ಲಿ ಮಳೆ ಬರಬಾರ್ದಪ್ಪ ದೇವರೇ, ವೀಡಿಯೋ ಮಾಡಬೇಕಲ್ಲ, ಮಳೆ ಬರದೆ ಹೋದರೆ ಸರಿ. ಸೊ ಬನ್ನಿ, ಇದು ಹೆಣ್ಮಕ್ಳಿಗೆ ಫೇವ್ರೆಟ್ ಆಗಿರೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಇವತ್ತು. ಹೆಣ್ಮಕ್ಳು ಖುಷಿ ಪಡೋವಂಥ ವೀಡಿಯೋ. ನಾನು ವೀಡಿಯೋ ನೋಡಿದ್ಮೇಲೆ ತುಂಬ ಜನ ಇಷ್ಟಪಡ್ತೀರ ಆ ಒಂದು ಪ್ಲೇಸ್ಗೆ ಹೋಗೋದಕ್ಕೆ. ಸೊ ಆ ಒಂದು ವೀಡಿಯೋನ ನಾನು ಇವತ್ತು ಶೂಟ್ ಮಾಡೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾವುದು ಏನು ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಸೊ ನನ್ನನ್ನು ಬೆಂಗಳೂರಿಗೆ ಹೋದ್ಮೇಲೆ ಮಹಿ ಬಂದು ಪಿಕ್ ಮಾಡ್ತಾರೆ. ಓಕೆ, ಹೊರಡೋಣ ಬನ್ನಿ. ಈಗ ಪ್ಲ್ಯಾಟ್ಫಾರ್ಮ್ಗೆ ಬಂದು ಕೂತಿದ್ದೀವಿ ನಾನು ಮತ್ತು ಲಿಶು. ಇನ್ನೇನು ಟ್ರೈನ್ ಬರುತ್ತೆ. ಟ್ರೈನ್ ಬಂದಮೇಲೆ ಮಹಿ ಕಾಲ್ ಮಾಡಿದರು, ಎಲ್ಲಿದ್ದೀರಾ ಅಂತ ಹೇಳಿದೆ, ಮಳೆ ಬರ್ತಾಯಿತ್ತು ಅಂತ. ಸೊ ಬಂದ್ಯಾ ಒಟ್ಟಿನಲ್ಲಿ ಅಂತ ಹೇಳಿದ್ರು. ರೀಚ್ ಆಗಿದ್ದೀನಿ. ಸೊ ಟ್ರೈನ್ ಬಂದಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ನೈಂಡಳ್ಳಿ ರೀಚ್ ಆದಮೇಲೆ ಅವ್ರಿಗೆ ಕಾಲ್ ಮಾಡ್ತೀನಿ. ಸೊ ಅವರು ನಾನು ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ಬಂದು ಪಿಕ್ ಮಾಡ್ತಾರೆ. ಅಷ್ಟರಲ್ಲಿ ಬರ್ತಾರೆ ಅವರು ಆಫೀಸಿಂದ. ಪಿಂಕಿ ಥರ ಕಾಣಿಸ್ತಿದ್ದೀನಾ? ಬ್ಲಶ್ ಜಾಸ್ತಿ ಆಗೋಯ್ತಾ ಹೇಳಿ? ನೋಸ್ ಮೇಲೆ ಬ್ಲಶ್ ಜಾಸ್ತಿ ಆಯಿತು ಅನ್ಕೋತೀನಿ, ಮೇ ಬಿ. ಸೊ ಗೊತ್ತಿಲ್ಲ. ಈಗ ಬ್ಯಾಂಗ್ಳೂರು ರೀಚ್ ಆದೆ, ಮಹಿ ಬಂದರು. ನಾನಿವತ್ತು ಮಲ್ಲೇಶ್ವರಂ ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಲೊಕೇಟ್ ಆಗಿರೋ ದೇವರಾಜ್ ಫ್ಯಾನ್ಸಿ ಜ್ಯುವೆಲರ್ ಶಾಪ್ಗೆ ಬಂದಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಅವ್ರದ್ದು ಶಾಪ್ದು ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಜ್ಯುವೆಲರ್ಸ್ ಅದನ್ನೆಲ್ಲ ಶೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ತುಂಬ ಆರಾಮಾಗಿ ಹೋಗ್ಬೋದು. ಸೊ ಗೈಸ್, ಇವಾಗ ಶಾಪಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಶೂಟ್ ಮಾಡಬೇಕು, ಯಾವ ರೀತಿ ಬರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ. ಆ್ಯಂಡ್ ಹೆಣ್ಮಕ್ಳಿಗೆ ತುಂಬ ಇಷ್ಟವಾಗಿರೋ ಪ್ಲೇಸಿಗೆ ಬಂದಿದ್ದೀನಿ ನಾನು. ಮಿಸ್ ಮಾಡದೆ ಈ ವಿಡಿಯೋನ ನೋಡಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ? ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲಿ ಜ್ಯುವೆಲರ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಶೂಟ್ ಮಾಡ್ತೀನಿ. ನನ್ನ ಜೊತೆ ಮಹಿ ಕೂಡ ಇದ್ದಾರೆ. ಸೊ ಓಕೆ, ಒಂದು ನಿಮಿಷ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಆಯ್ತಾ ನನ್ನ ಹತ್ರ ಮತ್ತೆ ಬದಲ ಅವ್ರ ಹತ್ರ ಹೋಗ್ತೀರ. ಆ್ಯಕ್ಚುಲಿ ನಾನು ಟ್ರೈನಲ್ಲಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ಟ್ರೈನಲ್ಲಿ ಕೂತಿದ್ದಾಗೂ ಮಳೆ ಬರ್ತಾಯಿತ್ತು. ಸೊ ಮಹಿ ಆಫೀಸ್ ಮುಗೀತು. ಸೊ ಅದಾದಮೇಲೆ ಮಹಿ ಬಂದು ನನ್ನ ಪಿಕ್ ಮಾಡಿಕೊಂಡು ಇಲ್ಲಿ ಶಾಪ್ ಹತ್ರ ಕರ್ಕೊಂಡು ಬಂದರು. ಸೊ ಹಾಗೆ ಇದೊಂದು ಬಿಹೈಂಡ್ ದ ಸೀನ್ ಅಂತ ಅಂದ್ಕೊಳ್ಳಿ. ಶೂಟ್ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ಗೆ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ಗೆ ಯಾವ್ಯಾವುದು ಎಷ್ಟೆಷ್ಟು ಪ್ರೈಸ್ ಅಂತ ಗೊತ್ತಾದರೆ ನನಗೂ ಕಾನ್ಫಿಡೆಂಟಾಗಿ ವೀಡಿಯೋ ಮಾಡೋದಕ್ಕೆ ಒಂದು ಏನಂತಾರೆ ಅದೊಂದು ಸ್ಫೂರ್ತಿ ಬರುತ್ತೆ ನನಗೆ. ಸೊ ಹಾಗಾಗಿ ಪ್ರತಿಯೊಂದೂ ನಾನು ನೋಡ್ತಾ ಅದ್ರ ಪ್ರೈಸ್ ಎಷ್ಟು, ಇದೆಲ್ಲ ಎಷ್ಟು ಹೋಗುತ್ತೆ ಅದನ್ನೆಲ್ಲ ನಾನು ಕೇಳ್ತಾ ಇದ್ದೆ ಅಲ್ಲಿ ವರ್ಕ್ ಮಾಡ್ತಿರೋ ಹುಡುಗಿರ ಹತ್ರ. ಆ್ಯಂಡ್ ಕ್ವಾಲಿಟಿ ಮಾತ್ರ ನಿಜ ನೀವು ನಂಬಲ್ಲ. ನನಗೆ ಹೊರಗಡೆನೂ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಒಳ್ಳೊಳ್ಳೆ ಕ್ವಾಲಿಟಿ ಆ್ಯಂಡ್ ಅಷ್ಟು ಒಳ್ಳೊಳ್ಳೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಈ ಶಾಪಲ್ಲಿತ್ತು. ನಾನು ಅಂದ್ಕೊಂಡೆ ಈ ಒಂದು ಶಾಪ್ ನನಗೆ ಇಷ್ಟು ವರ್ಷದಲ್ಲಿ ಯಾಕೆ ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಅಂತ. ಬಟ್ ರಿಯಲಿ ನಾನು ಇದು ಪ್ರಮೋಷನ್ ಅಂತ ಮಾತ್ರ ಅಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಅಂದ್ಕೊಳ್ಳಿ.
ನಿಜವಾಗ್ಲೂ ಎಂಥ ಒಳ್ಳೆ ಕಲೆಕ್ಷನ್ಸ್ ಇದೆ ಗೊತ್ತಾ. ನನಗಂತೂ ಯಾವುದು ಏನು ನೋಡಿದ್ರು ನನಗೆ ತೊಗೋಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ನಾನಿವತ್ತು ಪ್ರಮೋಷನ್ಗೆ ಬಂದಿದ್ದೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ಬಟ್ ಆದರೆ ನಿಜ ಗೈಸ್, ನೆಕ್ಸ್ಟ್ ಟೈಮ್ ನಾನು ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗಿ ಅಲ್ಲಿ ಶಾಪ್ ಮಾಡ್ತೀನಿ. ಸೊ ನಮ್ಮ ಅಕ್ಕನಿಗೂ ಹೇಳ್ತಾ ಇದ್ದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ನೀನು ಬೇರೆ ಮೇಕಪ್ ಆರ್ಟಿಸ್ಟ್ ಅಲ್ವಾ, ನಿಮಗೆ ಈ ರೀತಿ ಜ್ಯುವೆಲರಿ ಸೆಟ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ನಮ್ಮ ಅಕ್ಕ ಓಕೆ ನಾನು ಬರ್ತೀನಿ, ಒಂದ್ಸಲ ಹೋಗೋಣ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ಲು. ಆ್ಯಂಡ್ ನಿಜವಾಗ್ಲೂ ಗೈಸ್, ಇಲ್ಲಿ ನಾನು ಏನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಿ ಕೊಡೋ ಪ್ರೈಸು ನಾನು ಹೊರಗಡೆ ಶಾಪಲ್ಲಿ ನಾನು ಇಷ್ಟು ದುಡ್ಡನ್ನು ವೇಸ್ಟ್ ಮಾಡೋದನ್ನ ಅಂತ ನನಗೆ ಶಾಕ್ ಆಯಿತು. ನನ್ನ ಮೇಲೆ ನನಗೆ ಬೇಜಾರಾಯಿತು, ಯಾಕೆ ಈ ಒಂದು ಒಳ್ಳೆ ಶಾಪ್ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ ನಾನು ಅಂದ್ಕೊಂಡೆ. ನಿಜವಾಗ್ಲೂ ಟ್ರಸ್ಟ್ ಮೀ. ಸೊ ಯಾರೆಲ್ಲ ಈ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿರ್ತೀರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಎಂಥ ಒಳ್ಳೊಳ್ಳೆ ಕಲೆಕ್ಷನ್ಸು ನಿಮಗೆ ಸಿಗುತ್ತೆ ಅಂತ ಹೇಳಿ. ನಾನು ಹೊರಗಡೆ ತುಂಬ ದುಡ್ಡು ಕೊಟ್ಬಿಟ್ಟು ತಗೊಳ್ತಾ ಇದ್ದೆ. ಬಟ್ ಆದರೆ ಹಿಂದೆ ಮಾಡಿರೋ ಮಿಸ್ಟೇಕ್ನ ಮತ್ತೆ ನಾನು ಮಾಡೋದಿಲ್ಲ. ಯಾಕಂದರೆ ಇಂಥ ಒಳ್ಳೆ ಶಾಪ್ ಸಿಕ್ಕಿದ್ಮೇಲೆ ಮತ್ತೆ ಯಾರು ಅದೇ ಹಳ್ಳಿಗೆ ಬೀಳ್ತಾರೆ. ಏನು ಗೊತ್ತಾ, ಗ್ರೀನ್ ಬಿಡ್ಸ್ ಇರೋದು ನೋಡಿ ಎಷ್ಟು ಚೆಂದ ಇದೆ. ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಒಂದು ಜ್ಯುವೆಲರಿ ತೋರಿಸ್ತೀನಿ ನೋಡಿ. ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಇದರಲ್ಲಿ ಕಲರ್ಸ್ ಕೂಡ ಇದೆ, ವೈಟು, ಗ್ರೀನ್. ಸೊ ಇದರಲ್ಲಿ ಇನ್ವಿಸಿಬಲ್ ಚೈನ್ ಕೂಡ ಇದೆ ನೋಡಿ, ಅಲ್ಲ ಎಷ್ಟು ಕ್ಯೂಟಾಗಿದೆ. ಇದೆಲ್ಲ ನಿಮಗೆ 500ಗೆ ಸಿಗ್ತಾ ಇದೆ. ಇದೆಲ್ಲ 1000 ಅಲ್ವಾ? 1000 ಕಲರ್ಸ್ ಕೂಡ ಸಿಗುತ್ತೆ. ಇದರಲ್ಲೂ ಇದೊಂದು ಕಲರ್ ಇದೆ, ವೈಟು, ಗ್ರೀನು ಮತ್ತು ಇದು ಯಾವುದಿದು ಮೆಜಂತ ಕಲರು. ಸೊ ಇದು ಕೂಡ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಯಾವುದು ಇನ್ನೊಂದು ಇದಾ? ಈ ಕಲರ್ ತುಂಬ ಚೆನ್ನಾಗಿದೆ. ಅಂಕಿ ಅಂತಾರ ಇದನ್ನು. ಸೊ ನೀವು ಕೈಗೆ ಹಾಕೋತೀರಾ ಗೊತ್ತಾ ಬ್ರೈಡಲ್ಸು, ಅದೆಲ್ಲ ಸ್ಟಾರ್ಟಿಂಗ್ ನಿಮಗೆ 600ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ 600ಏನಾ? ಎಲ್ಲ 600 ಅಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸ್. ಇಲ್ಲಿ ನೋಡಿ. ಸೊ ಇದೆಲ್ಲ ಅಲ್ಲಿ ಪೀಸ್ಗಳು ಫ್ರೆಶ್ ಪೀಸ್ಗಳು, ಅದೆಲ್ಲ ಡಿಸ್ಪ್ಲೇ ಅಷ್ಟೇ ಮಾಡಿದ್ವಿ ಫ್ರೆಶ್ ಪೀಸ್. ಈಗ ನಾವು ಬ್ರೈಡಲ್ ಸೆಕ್ಷನ್ಗೆ ಬರ್ತಾ ಇದ್ದೀವಿ. ತುಂಬ ರಿಚಾಗಿ ಕಾಣಿಸೋವಂಥ ಜ್ಯುವೆಲರ್ಸ್ ಇದೆಲ್ಲ ತೋರಿಸ್ತೀನಿ. ಸೊ ನೋಡಿ, ಎಲ್ಲಿ ನೋಡಿದ್ರು ಜ್ಯುವೆಲರ್ಸೇ. ಆ್ಯಂಡ್ ಇದು ಫುಲ್ ಸೆಟ್. ಇದೆಲ್ಲ ಫುಲ್ ಸೆಟ್ ಸಿಗ್ತಾ ಇದೆ ವಿತ್ ಟಾಪ್ ಕೂಡ. ನೋಡಿ ಸ್ಟಾರ್ಟಿಂಗು 2000ಇಂದ 6000 ಸಿಗುತ್ತೆ. ಸ್ಟಾರ್ಟಿಂಗ್ 2000ಇಂದ ಸಿಗುತ್ತಂತೆ. ಸೊ ನೋಡ್ತಾ ಇರ್ಬೋದು, ನಾವು ಅವಾಗಲೇ ನೋಡಿದ್ವಿ ಅಲ್ಲ. ಸೊ ಇದಕ್ಕೆ ವಿತ್ ಟಾಪ್ ಕೂಡ ಇದೆ ನೋಡಿ, 4850. ಇದು ಸ್ಟೋನ್ ವರ್ಕ್ಗೆ ನಿಮಗೆ ಟಾಪ್ ಬರೋದಿಲ್ಲ. ಇಯರಿಂಗ್ಸ್ ಮತ್ತು ಲಾಂಗ್ ಚೈನ್ ಮತ್ತು ಚೋಕರ್ ಒಂದು ಸಿಗುತ್ತೆ ವಿತ್ ಬೈತಲೆ ಬಟ್ಟು. ಇದಕ್ಕೆ ಡಾಬ್ ಇರುತ್ತೆ ನೋಡಿ, ಹಿಪ್ ಬೆಲ್ಟು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ಥರ ಲಕ್ಷ್ಮಿ ಥರ ಬೇಕು ಅಂತ ಹೇಳಿದ್ರೆ ನೋಡಿ, ಡಾಬ್ ಇದ್ರೆ 10,000. ಓಕೆ, ನಿಮಗೆ 2000ಇಂದ ಸಿಗ್ತಾ ಇದೆ. ಸೊ ಬೇಗ ಬಂದು ಯಾರಿಗೆಲ್ಲ ಬೇಕೋ ಬೇಗ ಬಂದು ಪರ್ಚೇಸ್ ಮಾಡಿ. ಇದನ್ನು ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ, ಓಕೆನಾ? ಸುಮ್ಮನೆ ನಿಮ್ಗೊಂದು ಗ್ಲಿಂಪ್ ಇರಲಿ ಅಂತ ಹೇಳಿ.
ಈ ರೀತಿ ತೋರಿಸ್ತಾ ಇದ್ದೀನಿ. ಎಷ್ಟು ಅಂತ ಹೇಳಿದ್ರೆ ಪ್ರೈಸು? 800ಇಂದ 1200ವರೆಗೂ ಇರುತ್ತೆ. ಚೈನ್ ಡಾಬು ಇದಕ್ಕೇನು ಹೇಳ್ತಿರಲ್ಲ? ಅಲ್ಲ, ಗೊತ್ತಾಯಿತು. ಈ ರೀತಿ ಏನಕ್ಕೆ ಹಾಕಿದ್ದೀರಾ ನೀವು? ಗುಡ್ಡೆಗೆ ಅಂದರೆ ಯಾವ ಥರ ಸೇಲ್ ಮಾಡ್ತೀವಿ. ಹೌದಾ? ಸೊ ಇದು ನಿಮಗೆ ನೀವು ಎಷ್ಟಾದ್ರು ತೊಗೋಬೋದು ಈ ರೀತಿ ಗುಡ್ಡೆ ಹಾಕಿರೋದನ್ನು. ಸೊ ನಿಮಗೆ 600ಇಂದ ಸ್ಟಾರ್ಟ್ ಆಗುತ್ತೆ. 600 ಎಲ್ಲಿದೆ ಅಂತ ಗೊತ್ತಿಲ್ಲ. 600ಇಂದ 800ವರೆಗೂ ಸಿಗುತ್ತೆ ನಿಮಗೆ. 600ಇಂದ 1000ವರೆಗೂ ಸಿಗುತ್ತೆ. ಇರು ಮಗನೇ, ಆಗೋಯ್ತು. ನನ್ನ ಮಗ ಅಂತೂ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಯಾಕಂತ ಹೇಳಿದ್ರೆ ಅವನಿಗೆ ನಾನು ಎತ್ಕೊಳ್ಬೇಕು, ನಾನು ಎತ್ಕೊಂಡಿಲ್ಲ ಅಂದರೆ ಅವ್ನಿಗಾಗೋದಿಲ್ಲ. ಸೊ ಈ ರೀತಿ ಇರುತ್ತೆ ನಮ್ಮ ಶೂಟ್ಗಳು. ಎಷ್ಟೇ ಕಷ್ಟ ಇದ್ದರೂ ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ನಾನು ಈ ಕೊಲಾಬ್ರೇಷನ್ ಪ್ರಮೋಷನ್ ಅಂತ ಮಾಡ್ತಾಯಿರ್ತೀನಿ. ಯಾಕಂದರೆ ಅವನ ಭವಿಷ್ಯಕ್ಕೆ ಅಂತಲೇ ಅಲ್ವ ನಾನು ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಮಹಿಗೆ ಆಫೀಸ್ ಮುಗ್ತಿರೋದ್ರಿಂದ ಅವರು ಸ್ವಲ್ಪ ಒಂದು ಟೆನ್ಷನಲ್ಲಿ ಇರ್ತಾರೆ. ಬಟ್ ಅದರಲ್ಲಿ ಇಶಾನ್ ಸ್ವಲ್ಪ ಹಠ ಮಾಡ್ತಿರೋದ್ರಿಂದ ಅವರು ಅವನ್ನ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಆದಷ್ಟು ನಾನು ಕ್ಲೀನಾಗಿ ವೀಡಿಯೋ ಶೂಟೆಲ್ಲ ಮುಗಿಸ್ಕೊಟ್ಟಿದ್ದೀನಿ ಇವ್ರಿಗೆ. ಸೊ ಇದ್ರ ಶಾರ್ಟ್ ವಿಡಿಯೋ ಬರುತ್ತೆ. ಯಾವ ರೀತಿ ಇದೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು, ಓಕೆನಾ? ನಿಮಗೆ ಯಾವ ಸೆಟ್ ಎಲ್ಲ ಇಷ್ಟ ಆಯಿತು, ನಾನು ವಿಡಿಯೋ ಮಾಡಿದ್ದೀನಲ್ವ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯಾ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲಿಶಾಂತ್ನ ಕೂಡ ನಾನು ಮಲಗಿಸ್ಬಿಟ್ಟು ಮತ್ತೆ ವಿಡಿಯೋ ಶೂಟ್ನ ಕಂಟಿನ್ಯೂ ಮಾಡಿದೆ. ಇದು ಹಿಪ್ ಬೆಲ್ಟು 1100ಇಂದ ಹಿಡಿದು 1600ವರೆಗೂ. ಅಲ್ಲ, ಎರಡೇನಾ? 1100 ಮತ್ತು 1600 ಎರಡೇ ಅಮೌಂಟ್ ಪ್ರೈಸಲ್ಲಿ ಹಿಪ್ ಬೆಲ್ಟ್ ಸಿಗ್ತಾ ಇದೆ. ಸೊ ಇವಾಗ ಒಂದು ಗ್ಲಿಮ್ಸ್ನ ನಿಮಗೆ ತೋರಿಸಿದ್ದೀನಿ. ಇದು 400 500 ಈ ರೀತಿ ಹಿಪ್ ಬೆಲ್ಟು ನಿಮಗೆ 400 500ಅಲ್ಲಿ ಸಿಗುತ್ತೆ. ಅಂದರೆ ಇಲ್ಲಿ ಮಾತ್ರ ಇರುತ್ತೆ, ಫ್ರಂಟ್ ಮಾತ್ರ, ಮಿಕ್ಕಿದೆಲ್ಲ ಪ್ಲೇನ್. ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ಒಂದು ಗ್ಲಿಮ್ಸ್ನ ತೋರಿಸಿದ್ದೀನಿ. ಈಗ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡಬೇಕು. ಸೊ ವಿಡಿಯೋ ಮಾಡೋಣ, ಓಕೆ?
ಬಾಯ್, ಥ್ಯಾಂಕ್ ಯು. ಲಿಶಾಂತ್ಗೆ ಅಲ್ಲೇ ಸ್ವಲ್ಪ ಫೀಡ್ ಮಾಡಿದೆ. ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರ್ತೀರ, ಲಿಶಾಂತ್ಗೆ ಇನ್ನೂ ಫೀಡ್ ಮಾಡ್ತಾ ಇದ್ದೀರಾ ಇಲ್ವಾ, ನಿಲ್ಲಿಸಿದ್ದೀರಾ ಅಂತ. ಇಲ್ಲ, ಅವನಿಗೆ ಫೀಡ್ ಮಾಡ್ತಾ ಇದ್ದೀನಿ. ಈಗ 1.5 ವರ್ಷ ಆಗಿದೆ ಅಲ್ವಾ, ಇನ್ನೊಂದು ತಿಂಗಳು ನಾನು ಅವನಿಗೆ ಫೀಡ್ ಮಾಡಿ ಮತ್ತೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ. ಡಾಕ್ಟರ್ ಯಾವ ರೀತಿ ಹೇಳ್ತಾರೋ ಅದನ್ನು ನಾನು ಫಾಲೋ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಅವನಿಗೆ ಇಂಜೆಕ್ಷನ್ಸ್ ಬೇರೆ ಹಾಕ್ಸ್ಬೇಕು, ಅಂದರೆ ವ್ಯಾಕ್ಸಿನ್ ಹಾಕ್ಸ್ಬೇಕು 1.5 ಇಯರ್ದು. ಸೊ ಅದನ್ನು ಕೂಡ ಮುಂದೆ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ಬಟ್ ಇನ್ನೂ ಆ ವ್ಯಾಕ್ಸಿನ್ ಹಾಕ್ಸಿಲ್ಲ ಅವನಿಗೆ. ಸೊ ಹಬ್ಬ ಎಲ್ಲ ಮುಗಿದೋಗ್ಲಿ, ನಮ್ಮ ರಾಮನಗರದಲ್ಲಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಬ್ಬ ಎಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಸುಸ್ತಾಗೋಯ್ತು. ಸೊ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಫುಲ್ ಸುಸ್ತಾಗ್ಬಿಟ್ಟಿದೆ. ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಫಸ್ಟು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಅದಾದಮೇಲೆ ಟೀ ಮಾಡ್ಕೊಂಡು ಕುಡಿಯೋಣ. ಸಿಕ್ಕಾಬಿಟ್ಟೆ ಸುಸ್ತಾಗ್ತಾಯಿದೆ. ಇಲ್ಲ, ಐ ಆಮ್ ಸೋ ಮಚ್ ಟಯರ್ಡ್. ಮಲ್ಲೇಶ್ವರಮಲ್ಲಿ ಇದ್ದಿದ್ದು, ಸೊ ಸಿಕ್ಕಾಪಟ್ಟೆ ದೂರ ಇತ್ತು ಆ್ಯಂಡ್ ಸುಸ್ತಾಗ್ತಾಯಿದೆ. ಎಕ್ಸ್ಪೀರಿಯನ್ಸ್ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಜ್ಯುವೆಲರ್ ಶಾಪಲ್ಲಿ ವರ್ಕ್ ಮಾಡಿದ್ದು ಫಸ್ಟ್ ಟೈಮ್ ಇದು. ಸೊ ಚೆನ್ನಾಗಿತ್ತು ಆ್ಯಂಡ್ ಕಲೆಕ್ಷನ್ಸ್ ಅಂತೂ ಓ ಮೈ ಗಾಡ್ ಅಷ್ಟು ಚೆನ್ನಾಗಿತ್ತು. ಯೂನಿಕ್ ಡಿಸೈನ್ ಇತ್ತು. ಸೊ ನೀವೇ ವಿಡಿಯೋ ನೋಡಿರ್ತೀರಾ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ದೆ ಅಂತ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ಮಲ್ಲೇಶ್ವರಮಲ್ಲಿ ಅವ್ರದ್ದು ಏನು ಶಾಪ್ ಇದೆ ಅಲ್ಲೋಗಿ ಒಂದು ಸಲ ವಿಸಿಟ್ ಮಾಡಿ, ನೀವೇ ತೊಗೊಂಡು ಬರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ದು ಯಾವುದಾದ್ರೂ ಮತ್ತೆ ಫಂಕ್ಷನ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು ಎಲ್ಲ ಡಿಸೈನ್ಸು ಆ್ಯಂಡ್ ಅಷ್ಟು ಕಡಿಮೆ ಪ್ರೈಸಲ್ಲಿ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಕಡಿಮೆ ಪ್ರೈಸ್ಗೆ ಅಷ್ಟು ಚೆನ್ನಾಗಿರೋ ಜ್ಯುವೆಲರ್ಸ್ ಸಿಗುತ್ತೆ ಅಂತ ನಾನು ಎಲ್ಲೂ ನೋಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿತ್ತು. ಸೊ ಸುಸ್ತಾಗ್ಬಿಟ್ಟಿದ್ದೀನಲ್ಲ, ನನ್ನ ವಾಯ್ಸಲ್ಲಿ ಒಂಥರ ಕೇಳಿಸ್ತಾ ಇದೆ ನಿಮಗೆ. ನಗರಕ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಉಸಿರು ಇಳಿತಾ ಆಗುತ್ತಿದೆ. ನನ್ನ ಮಗ ಆಟಾಡ್ತಾ ಇದ್ದಾನೆ. ನಾನು ಮೇಕಪ್ ಮಾಡಿದ್ದೆಲ್ಲ ಇಲ್ಲೇ ಹಾಸಿಗೆ ಮೇಲೆ ಎಲ್ಲ ಬಿಸಾಕ್ಬಿಟ್ಟು ಹೋಗಿದ್ದೆ ಬಂದು ಜೋಡಿಸ್ಕೊಳ್ಳೋಣ ಅಂತ. ಬಟ್ ಇವಾಗ ಆ ಸಿಚುವೇಶನ್ ಇಲ್ಲ, ನನಗೆ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಅಡುಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಸೊ ಮಹಿಗೆ ಕಾಲ್ ಮಾಡಿ ಏನಾದರೂ ಪಾರ್ಸಲ್ ತನ್ನಿ ಅಂತ ಹೇಳ್ತೀನಿ. ಐ ಕಾಂಟ್, ಆಗ್ತಾಯಿಲ್ಲ, ತಲೆ ದಿಮ್ಮಂತಿದೆ ಗೈಸ್. ನಿದ್ದೆ ಮಾಡಬೇಕು. ಟ್ರೈನಲ್ಲಿ 2 ಅವರ್ ಜರ್ನಿ, ಇಲ್ಲಿಂದ 1 ಅವರು, ಅಲ್ಲಿಂದ 1 ಅವರ್, 2 ಅವರ್ ಜರ್ನಿ. ಅದೊಳ್ಳೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಮಳೆ ಕೂಡ ಬರ್ತಾಯಿತ್ತು. ಟ್ರೈನ್ ಕ್ಯಾಚ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು, ಅಷ್ಟು ಮಳೆ ಬರ್ತಾಯಿತ್ತು. ನಾನು ಲಿಶಾಂತ್ ಹೆಂಗೆ ಬಂದ್ವಿ ಗೊತ್ತಾ? ಸೊ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಓ ಇಲ್ಲಿ ಲಿಶಾಂತ್ಗೆ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಅದ್ರ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಅದೇ ಫಸ್ಟ್ ಬರಬೇಕಾಗಿದ್ದು, ಬಟ್ ಆದರೆ ಇದು ಕಮಿಟ್ಮೆಂಟ್ ಇರುತ್ತಲ್ವ, ಸೊ ಹಾಗಾಗಿ ಇದನ್ನೇ ಫಸ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಲಿಶಾಂತ್ ಹೇರ್ ಕಟ್ ವೀಡಿಯೋನ ಶೇರ್ ಮಾಡ್ತೀನಿ ನಿಮಗೆ, ಓಕೆನಾ? ಯಾರೋ ಪಟಾಕಿ ಹೊಡಿತಿದ್ದಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, 1 ಅವರಿಂದ ಅಂದ್ಕೊಳ್ತೀನಿ, ಬ್ಯಾಂಗ್ಳೂರಿಂದ ರಾಮನಗರ ರೈಲ್ವೆ ಸ್ಟೇಷನ್ ರೀಚ್ ಆಗೋವರೆಗೂ ಎಡಗಾಲು ತುಂಬ ಕಡಿತಾಯಿತ್ತು. ಯಾಕೆ ಅಂತಲೂ ಗೊತ್ತಿಲ್ಲ. ಏನಾದ್ರು ಸಿಗುತ್ತಾ ಅಂತ, ಯಾರೋ ಏನೋ ಕೊಡ್ತಾರಾ, ಸಿಗುತ್ತಾ? ಎಲ್ಲ ಹೊಡೆದಾಕ್ಬಿಡು. ಹಂಗೆ ಅಲ್ವಾ, ಹೆಣ್ಮಕ್ಳು ಎಡಗಲ್ಲು ಅಥವಾ ಎಡಗೈ ಕಡಿದ್ರೆ ಏನಾದರೂ ಸಿಗುತ್ತೆ, ಏನಾದರೂ ಕೊಡ್ತಾರೆ ಅಂತ. ಗಂಡು ಮಕ್ಳಿಗೆ ಬಲಗಾಲು. ನೋಡೋಣ ಏನು ಸಿಗುತ್ತೆ ಅಂತ. ಅಮ್ಮ, ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಒಂಥರ ಗೋಲ್ಡು, ಇದು ಯಾವ ಕಲರ್ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಗ್ರೀನ್ ಒಂದು ಗೊತ್ತಾಗ್ತಿದೆ, ಗ್ರೀನು ಗೋಲ್ಡು. ಮತ್ತು ಇದೊಂದು ಯಾವ ಪೀಚ್ ಕಲರ ಏನೋ ಅಂತ ಗೊತ್ತಾಗ್ತಿಲ್ಲ. ಓಲೆ ಬಾಕ್ಸ್ ಏನಕ್ಕೆ ನಿಮಗೆ? ಓಪನ್ ಮಾಡಬೇಕಾ? ಓಪನ್ ಮಾಡಿಕೊಡು ಅಂತಿದ್ದ ನಾನು. ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡು. ಈ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಸೀನ್ತಿದ್ದೀರಾ? ಅಯ್ಯಪ್ಪ ಮಾತಾಡ್ತಾನೆ ಇದ್ದೀನಿ. ನಾನು ಟೀ ಕುಡಿಬೇಕು ಫಸ್ಟ್ ಟೀ ಕುಡಿಬೇಕು. ಟೈಮ್ ಎಷ್ಟು ಗೊತ್ತಾ? 7:30. ರಾತ್ರಿ 7:30 ಆಗಿದೆ. ಟೀ ಮಾಡ್ಕೊಂಡು ಕುಡಿತೀನಿ. ಆಗ್ತಾ ಇಲ್ಲ. ಬಿಸಿ ಬಿಸಿ ಟೀ. ಸೊ ರೆಡಿ ಇದೆ. ಟೀ ಕುಡಿಯೋಣ. ಸುಡ್ತಾ ಇದೆ. ಆರ್ಲಿ ಆಮೇಲೆ ಕುಡಿತೀನಿ. ಸುಡ್ತಾ ಇದೆ. ಲಿಶಾಂತ್ ಮಲಗಿದ್ದಾನೆ. ಅವ್ನು ಮಲಗಿಸಿದ ತಕ್ಷಣ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮೇಕಪ್ ಏನೂ ರಿಮೂವ್ ಮಾಡಿಲ್ಲ. ಸೊ ಬಂದ ತಕ್ಷಣ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಂತರ ನಿಮಗೂ ಹಾಗೇನಾ ಟೀ ಅಥವಾ ಕಾಫಿ ಹೊರಗಡೆ ಓಡಾಡ್ಕೊಂಡು ಮನೆಗೆ ಬಂದಮೇಲೆ ಟೀ ಅಥವಾ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇರತ್ತಾ? ನಾನು ದಿನಕ್ಕೆ ಒಂದೇ ಟೈಮ್ ಟೀ ಕುಡಿಯೋದು. ಬೆಳಗ್ಗೆ ಟೈಮು ಡಯೆಟ್ ಅದು ಇದು ಅಂತ ಹೇಳಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಸಂಜೆ ಟೈಮ್ ಆದರೂ ಟೈಮ್ ಆದರೂ ಟೀ ಕುಡಿಬೇಕು. ಇಲ್ಲಾಂದರೆ ಅಷ್ಟು ಕೆಲಸ ಮಾಡ್ತಾಯಿರ್ತೀವಿ ನಾವು. ಸೊ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಹೇಳಿ ಟೀ ಕುಡಿತೀನಿ ಸಂಜೆ ಟೈಮ್. ಸೊ ಬನ್ನಿ ಟೀ ಕುಡಿಯೋಣ. ನಮ್ಮ ಮನೆಗೆ ಇಲ್ಲಿ ಬರೋದಕ್ಕಾಗತ್ತಲ್ಲ. ನೀವು ನಿಮ್ಮ ಮನೇಲಿ ಟೀ ಕುಡೀರಿ, ನಾನು ನಮ್ಮ ಮನೇಲಿ ಟೀ ಕುಡಿತೀನಿ. ಓಕೆನಾ? ಕೋಪ ಬಂತಾವು? ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡಿ. ಯಾವಾಗಾದರೂ ಮೀಟ್ ಮಾಡೋಣ, ಮಾತಾಡೋಣ ಎಲ್ಲರೂ. ಓಕೆನಾ? ಸೊ ಏನು ಟೀ ಎಲ್ಲ ಕುಡ್ದಾದ್ಮೇಲೆ ಏನು ಮಾಡಬೇಕು ಅಂತ ಮೈಂಡಲ್ಲಿ ಓಡ್ತಾ ಇಲ್ಲ. ಸದ್ಯಕ್ಕೆ ಟೀ ಕುಡಿದ್ಬಿಟ್ಟು ಅದಾದಮೇಲೆ ವಿಡಿಯೋ ಬೇರೆ ಎಡಿಟ್ ಮಾಡಬೇಕು. ಆ್ಯಂಡ್ ಮಹಿಗೆ ಹೊರಗಡೆನೇ ಊಟ ತನ್ನಿ ಅಂತ ಹೇಳಿದ್ದೀನಿ. ಸೊ ಅವ್ರು ಬಂದಮೇಲೆ ಊಟ ಮಾಡಿಕೊಂಡು ಮಲ್ಕೋತೀನಿ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ರಾತ್ರಿ 9 ಗಂಟೆ ಹಂಗೆ ಮಹಿ ವೈವಿಧ್ಯದಲ್ಲಿ ಪಾರ್ಸಲ್ ತಂದಿದ್ದರು. ಸೊ ಬಿರಿಯಾನಿ ಮತ್ತು ಕಬಾಬ್ ತಂದಿದ್ದರು. ತಿಂದುಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಸೊ ಇಷ್ಟೇ ಗೈಸ್ ಆಗಿದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.